ನನ್ನ ಹೆಸರು ರಮೇಶ್. ನಾನು ಸಿಟಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಒಂದು ಹೋಟೆಲಿನಲ್ಲಿ ವೇಟರ್ ಕೆಲಸ ಸಿಕ್ಕಿತು. ರಾತ್ರಿ ಮಲಗಲು ಕೂಡ ಅಲ್ಲಿಯೇ ವ್ಯವಸ್ಥೆ ಮಾಡಲಾಗಿತ್ತು. ಒಂದು ದಿವಸ ರಾತ್ರಿ 10 ಗಂಟೆಗೆ ಹೋಟೆಲ್ ಮುಚ್ಚುವ ಸಮಯದಲ್ಲಿ ನಾನು ಎಲ್ಲ ಕ್ಲೀನ್ ಮಾಡುತ್ತಿದ್ದೆ. ಆವಾಗ ಅಲ್ಲಿಗೆ ಒಬ್ಬ ಮಹಿಳೆ ಬಂದಳು. ನಾನು ಅವಳಿಗೆ ನೀನು ಯಾರು ಎಂದು ಕೇಳಿದೆ. ಆಗ ಅವಳು ನಾನು ಬೇರೆ ಸಿಟಿಯಿಂದ ಇಲ್ಲಿ ಇರಲು ಬಂದಿದ್ದೇನೆ ಎಂದಳು. ಈ ಸ್ಥಳ ಹೆಣ್ಣು ಮಕ್ಕಳಿಗೆ ಸರಿಯಿಲ್ಲ, ನೀನು ಎಲ್ಲಿಂದ ಬಂದಿದ್ದೀಯಾ ಅಲ್ಲಿಗೆ ಮರಳಿ ಹೋಗು ಅಂತ ಹೇಳಿದೆ. ಆಗ ಅವಳು ನಾನು ಈ ಸಿಟಿಗೆ ಬಂದು ಕಳೆದು ಹೋಗಿದ್ದೇನೆ, ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದಳು. ಸರಿ ಆಯಿತು, ಇವತ್ತು ರಾತ್ರಿ ಇಲ್ಲಿಯೇ ಮಲಗು ಎಂದು ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳಿದೆ. ಆ ಹೆಣ್ಣು ಮಗಳು ನನಗೆ ಸ್ವಲ್ಪ ಊಟ ಕೊಡಿ ಎಂದು ಕೇಳಿದಳು. ಸರಿ ಆಯಿತು ಅಂತ ಹೇಳಿ ಊಟ ಕೊಟ್ಟೆ. ಅವಳು ಊಟ ಮುಗಿಸಿ ಕೈ ತೊಳೆದುಕೊಳ್ಳುವಾಗ ಅವಳ ಬಗ್ಗೆ ಇನ್ನೂ ತಿಳಿದುಕೊಳ್ಳಲು ನಾನು ಬಯಸಿದೆ. ಅವಳು ನನ್ನ ಹೆಸರು ಪ್ರಿಯಾ ಎಂದು ಹೇಳಿದಳು. ನಾನು ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದೆ, ಏಕೆಂದರೆ ಅವಳು ತುಂಬಾ ಸುಂದರ ಮತ್ತು ಯುವ ಮಹಿಳೆಯಾಗಿದ್ದಳು. ಅವಳು ನನಗೆ ನನ್ನ ಮದುವೆ ಆಗುತ್ತೀರಾ ಎಂದು ಕೇಳಿದಳು. ನಾನು ಹೌದು ಎಂದು ತಲೆ ಅಲ್ಲಾಡಿಸಿದೆ. ಸ್ವಲ್ಪ ಸಮಯ ಹಾಗೆ ಕಳೆಯಿತು. ರಾತ್ರಿ 11:30 ಆಗುತ್ತಿತ್ತು. ಹೋಟೆಲ್ನಲ್ಲಿ ಇರುವ ಎಲ್ಲ ಜನರು ಮನೆಗೆ ಹೊರಟು ಹೋದರು. ನಾನು ನನ್ನ ಹಾಸಿಗೆ ಹಾಸಿದೆ. ಆ ಮಹಿಳೆ ನನ್ನ ಹತ್ತಿರ ಬಂದು ಕೂತಳು. ಅವಳು ತುಂಬಾ ಸುಂದರವಾಗಿದ್ದಳು. ನಾನು ಇಷ್ಟು ದಿವಸ ತುಂಬಾ ಒಬ್ಬಂಟಿಯಾಗಿ ಉಳಿದಿದ್ದೇನೆ. ನನಗೂ ಕೂಡ ಸಾಕಾಗಿದೆ. ಇದರಿಂದ ನನಗೂ ಸಹ ಮಹಿಳೆಯ ಆಸೆ ಆಗುತ್ತಿತ್ತು. ಹೋಟೆಲ್ನ ಶಟರ್ ಕೂಡ ಮುಚ್ಚಿತ್ತು. ಹೊರಗಡೆ ಒಂದೆರಡು ವಾಹನಗಳು ಮಾತ್ರ ಓಡಾಡುತ್ತಿದ್ದವು. ಆ ಮಹಿಳೆ ನನ್ನ ಹತ್ತಿರ ಬಂದು ಕುಳಿತಾಗ ನನ್ನ ದೇಹದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತಿತ್ತು. ನಾನು ಅವಳನ್ನು ನನ್ನ ಕಡೆ ಕೈ ಹಿಡಿದು ಎಳೆದೆ. ಅವಳು ಕೂಡ ವಿರೋಧಿಸಲಿಲ್ಲ. ಅವಳು ನನ್ನನ್ನು ಜೋರಾಗಿ ತಬ್ಬಿಕೊಂಡಳು. ಇಷ್ಟು ಬೇಗ ಇದೆಲ್ಲ ಆಗುತ್ತದೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ನಾನು ಅವಳನ್ನು ಜೋರಾಗಿ ತಬ್ಬಿಕೊಂಡೆ. ರಾತ್ರಿ 12 ಗಂಟೆ ಆಗುತ್ತಿತ್ತು. ಎಲ್ಲ ಮುಗಿದ ಮೇಲೆ ನಾನು ಅವಳಿಂದ ಸರಿದು ಸ್ವಲ್ಪ ದೂರದಲ್ಲಿ ಬಂದು ಮಲಗಿಕೊಂಡೆ. ಅವಳು ತನ್ನ ಬಟ್ಟೆ ಹಾಕಿಕೊಳ್ಳುತ್ತಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಿದ್ದಳು. ನಾನು ಜೀವನದಲ್ಲಿ ಇದೇ ಮೊದಲ ಬಾರಿ ಒಂದು ಹೆಣ್ಣಿನ ಸುಖ ಅನುಭವಿಸಿದ್ದೆ. ಮರುದಿನ ಬೆಳಿಗ್ಗೆ ಅವಳಿಗೆ ಟೀ ತಿಂಡಿ ಎಲ್ಲ ಮಾಡಿಸಿ ಹೊರಗಡೆ ನಮ್ಮಿಬ್ಬರಿಗಾಗಿ ರೆಂಟಿನ ಮನೆ ಹುಡುಕಲು ಶುರು ಮಾಡಿದೆ. ದಿನಪೂರ್ತಿ ನಾನು ಮನೆ ಹುಡುಕಿದೆ. ಎಲ್ಲಿಯೂ ಕೂಡ ನನಗೆ ಬಾಡಿಗೆ ಮನೆ ಸಿಗಲಿಲ್ಲ. ಸಂಜೆ 6 ಗಂಟೆ ಆಗುತ್ತಿತ್ತು. ನಾನು ಒಂದು ಕಂಪನಿ ಹತ್ತಿರದಿಂದ ಹೋಗುತ್ತಿದ್ದೆ. ನನಗೆ ಹಿಂದಿನಿಂದ ಯಾರೋ ಕರೆದಂತಾಯಿತು. ಹಿಂದಕ್ಕೆ ತಿರುಗಿ ನೋಡಿದಾಗ ಒಬ್ಬ ವ್ಯಕ್ತಿ ಇದ್ದ. ಅವನು ನನಗೆ ಇಲ್ಲಿ ವಾಚ್ಮೆನ್ ಕೆಲಸ ಇದೆ, ನೀನು ಮಾಡುತ್ತೀಯಾ ಎಂದು ಕೇಳಿದನು. ನಾನು ಸರಿ ಆಯಿತು ಅಂತ ಹೇಳಿದೆ. ನಾನು ದಿನಪೂರ್ತಿ ಹೋಟೆಲ್ನಲ್ಲಿ ಕೆಲಸ ಮಾಡಿ ರಾತ್ರಿ ಇಲ್ಲಿಗೆ ಬಂದು ವಾಚ್ಮೆನ್ ಕೆಲಸ ಮಾಡಬಹುದು ಎಂದು ಯೋಚಿಸಿ ಹ್ಞೂ ಅಂದೆ. ನಾನು ಇವತ್ತು ರಾತ್ರಿ ಇಲ್ಲಿಯೇ ಉಳಿದುಕೊಂಡೆ. ಆದರೆ ನನಗೆ ಪ್ರಿಯಾನ ನೆನಪು ತುಂಬಾ ಕಾಡುತ್ತಿತ್ತು. ನಾನು ರಾತ್ರಿಯೆಲ್ಲ ಅವಳ ನೆನಪಿನಲ್ಲಿಯೇ ಕಳೆದೆ. ಬೆಳಿಗ್ಗೆ ಬೇಗನೆ ಎದ್ದು ಹೋಟೆಲ್ಗೆ ಹೋದೆ. ಅಲ್ಲಿ ಪ್ರಿಯಾ ನನ್ನ ವೇಟ್ ಮಾಡುತ್ತಾ ಕುಳಿತಿದ್ದಳು. ಅವಳು ನನ್ನ ಮೇಲೆ ತುಂಬಾ ಕೋಪಗೊಂಡಿದ್ದಳು. ನೋಡು ರಮೇಶ್, ನಿನಗೆ ನನ್ನನ್ನು ಮದುವೆ ಆಗಲು ಇಷ್ಟವಿಲ್ಲವೆಂದರೆ ಹೀಗೇ ಇರೋಣ ಬಿಡು, ಆದರೆ ರಾತ್ರಿಯೆಲ್ಲ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಎಂದು ಸಿಟ್ಟಿನಿಂದ ಕೇಳುತ್ತಿದ್ದಳು. ನೋಡು, ನಾನು ನಮ್ಮಿಬ್ಬರಿಗೋಸ್ಕರ ಮನೆ ಹುಡುಕಲು ಹೋಗಿದ್ದೆ, ಆದರೆ ಯಾವುದೇ ಮನೆ ಸಿಗಲಿಲ್ಲ. ಅವಳು ನನ್ನ ಒಂದು ಮಾತು ಕೇಳಲಿಲ್ಲ. ಆಗ ನಾನು ನನ್ನ ತಲೆಗೆ ಕೈ ಹಚ್ಚಿಕೊಂಡು ಕುಳಿತು ಬಿಟ್ಟೆ. ಮತ್ತೆ 1 ಗಂಟೆಯ ನಂತರ ಅವಳೇ ನನ್ನ ಹತ್ತಿರ ಬಂದು, ನೋಡು, ಬಾಡಿಗೆಗಾಗಿ ಮನೆ ಸಿಗುತ್ತದೆ, ಚಿಂತಿಸಬೇಡ, ಆದರೆ ನನಗೆ ನೀನು ಈ ಥರ ಎಲ್ಲಿಗೂ ಬಿಟ್ಟು ಹೋಗಬೇಡ ಎಂದು ಹೇಳಿದಳು. ಸರಿ ಆಯಿತು, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವುದಿಲ್ಲ ಅಂತ ಹೇಳಿ ಇಬ್ಬರು ಸಂತೋಷವಾಗಿ ರಾತ್ರಿ ಕಳೆದೆವು. ಹೀಗೆ 4-5 ದಿನ ಕಳೆದವು. ಅವಳು ಕೂಡ ಹೋಟೆಲ್ ಕೆಲಸದಲ್ಲಿ ನನಗೆ ಸಹಾಯ ಮಾಡತೊಡಗಿದಳು. ಒಂದು ದಿವಸ ಹೀಗೆ ಸಂಜೆ ಆಗುತ್ತಿತ್ತು. ನಾವು ಇಬ್ಬರು ಕುಳಿತುಕೊಂಡು ಮಾತನಾಡುತ್ತಿದ್ದೆವು. ಸಂಜೆ ನನಗೆ ವಾಚ್ಮೆನ್ ಡ್ಯೂಟಿಗೆ ಹೋಗಬೇಕಾಗಿತ್ತು. ಆಗ ಪ್ರಿಯಾ ನನ್ನ ಕೈ ಹಿಡಿದು, ರಮೇಶ್, ಇವತ್ತು ರಾತ್ರಿ ಬೇಗ ಬಾ, ನಾವಿಬ್ಬರು ಜೊತೆಯಲ್ಲಿರುವ ಎಂದು ಹೇಳಿದಳು. ಸರಿ ಆಯಿತು ಪ್ರಿಯಾ ಎಂದು ಹೇಳಿ ನಾನು ವಾಚ್ಮೆನ್ ಡ್ಯೂಟಿಗೆ ಹೋದೆ. ಅಲ್ಲಿಂದ ರಾತ್ರಿ 2 ಗಂಟೆಗೆ ಮತ್ತೆ ಹೋಟೆಲ್ಗೆ ಬಂದು ಪ್ರಿಯಾನ ಜೊತೆಯಲ್ಲಿ ಇದ್ದು ಬೆಳಿಗ್ಗೆ ಆಗುವಷ್ಟರಲ್ಲಿ ಮತ್ತೆ ಡ್ಯೂಟಿಗೆ ಹೋದೆ. ಹೀಗೆ ನಾವಿಬ್ಬರು ತುಂಬಾ ಚೆನ್ನಾಗಿ ಒಬ್ಬರಿಗೊಬ್ಬರು ಅರಿತುಕೊಂಡು ಹೊಂದಿಕೊಂಡು ಸಾಗುತ್ತಿದ್ದೆವು. ಆದರೆ ನಮ್ಮಿಬ್ಬರ ಪ್ರೀತಿಯ ಮೇಲೆ ಯಾರು ಕಣ್ಣು ಬಿತ್ತೋ ನನಗೆ ಗೊತ್ತಿಲ್ಲ. ನಾನು ಡ್ಯೂಟಿಗೆ ಹೋದಾಗೆಲ್ಲ
ಪ್ರಿಯಾ ಒಬ್ಬಳೇ ಇರುತ್ತಿದ್ದಳು. ನಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡುವ ಒಬ್ಬ ಹುಡುಗ ಅವಳಿಗೆ ಇಷ್ಟಪಡತೊಡಗಿದ್ದನು. ಪ್ರಿಯಾನ ಜೊತೆ ಸಮಯ ಕಳೆಯುವುದಕ್ಕೆ ಶುರು ಮಾಡಿದನು. ಪ್ರಿಯಾ ಸಹ ನಾನು ಇಲ್ಲವೆಂದು ಒಬ್ಬಂಟಿಯಾಗಿರುವಾಗ ಅವನ ಜೊತೆ ಕೂತು ಮಾತನಾಡುತ್ತಿದ್ದಳು. ನನ್ನ ಹಿಂದೆ ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲು ಶುರು ಮಾಡಿದ್ದರು. ಪ್ರಿಯಾ ನನ್ನನ್ನು ಬಿಟ್ಟು ಅವನ ಜೊತೆ ಉಳಿಯಲು ಬಯಸಿದಳು. ನನಗೆ ಇವರಿಬ್ಬರ ಆಟದ ಬಗ್ಗೆ ತಿಳಿದೇ ಇರಲಿಲ್ಲ. ಹೀಗೆ ಒಂದು ದಿವಸ ನಾನು ಡ್ಯೂಟಿಯಿಂದ ಪ್ರಿಯನ ಜೊತೆ ಸಮಯ ಕಳೆಯಬೇಕು ಎಂದು ರಾತ್ರಿ ಬೇಗನೆ ಬಂದಾಗ ಪ್ರಿಯಾ ಆ ಹುಡುಗನ ಜೊತೆ ಸಮಯ ಕಳೆಯುತ್ತಿದ್ದಳು. ಇದನ್ನೆಲ್ಲ ನೋಡಿದ ನನಗೆ ತುಂಬಾ ಶಾಕ್ ಆಯಿತು. ನನ್ನ ಕಣ್ಣಿನಿಂದ ನೀರು ಜಾರಿ ಹೋಗುತ್ತಿತ್ತು. ನಾನು ಪ್ರಿಯಾಗೆ ತುಂಬಾ ಇಷ್ಟಪಡುತ್ತಿದ್ದೆ. ಅವಳ ಜೊತೆ ಮದುವೆ ಮಾಡಿಕೊಂಡು ಜೀವನ ಸಾಗಿಸಬೇಕೆಂದುಕೊಂಡಿದ್ದೆ. ಈ ಎರಡೆರಡು ಡ್ಯೂಟಿ ಅವಳಿಗೋಸ್ಕರ ಮಾಡುತ್ತಿದ್ದೆ. ಆದರೆ ಅದು ಯಾವುದೂ ಸಾಧ್ಯವಾಗಲಿಲ್ಲ. ಪ್ರಿಯಾ ಮತ್ತು ಆ ಹುಡುಗನ ಆಟದ ಬಗ್ಗೆ ನನಗೆ ತಿಳಿದಿದ್ದರೂ ಕೂಡ ನಾನು ಪ್ರಿಯಾನ ಮುಂದೆ ಏನೂ ಕೂಡ ಹೇಳಲಿಲ್ಲ. ಏಕೆಂದರೆ ನಾನು ಪ್ರಿಯನ ಬಾಯಿಂದಲೇ ಬರಬೇಕು ಎಂದು ಕಾಯುತ್ತಿದ್ದೆ. ಆದರೆ ಅವಳು ಸಹ ನನಗೆ ಏನೂ ಹೇಳಲಿಲ್ಲ. ನಾನು ಪ್ರಿಯಾಗೆ ತುಂಬ ಪ್ರೀತಿ ಮಾಡುವ ಕಾರಣ ಅವಳಿಗೆ ಏನೂ ಕೂಡ ಅನ್ನಲಿಲ್ಲ. ನಾನು ಕೂಡ ಇದನ್ನೆಲ್ಲ ಹಾಗೆ ಸಹಿಸಿಕೊಂಡು ಹೋಗುತ್ತಿದ್ದೆ. ಒಂದು ದಿವಸ ನಾನು ರಾತ್ರಿ ವಾಚ್ಮೆನ್ ಡ್ಯೂಟಿ ಮುಗಿಸಿಕೊಂಡು ಬೆಳಗ್ಗೆ ಹೋಟೆಲಿಗೆ ಹೋಗುವಷ್ಟರಲ್ಲಿ ಪ್ರಿಯಾ ಹೋಟೆಲಿನಲ್ಲಿ ಇರಲಿಲ್ಲ. ಎಲ್ಲಿಗಾದರೂ ಹೊರಗಡೆ ಹೋಗಿರಬೇಕು ಎಂದು ಯೋಚಿಸಿ ನಾನು ಸುಮ್ಮನೆ ಕೂತೆ. ಆದರೆ ಬೆಳಗ್ಗೆಯಿಂದ ಸಂಜೆ ಆಯಿತು. ಪ್ರಿಯಾ ವಾಪಸ್ಸು ಬರಲೇ ಇಲ್ಲ. ಏಕೆಂದರೆ ಪ್ರಿಯಾ ಹುಡುಗನ ಜೊತೆ ಓಡಿ ಹೋಗಿದ್ದಳು. ನನಗೆ ತುಂಬ ಅಳು ಬರುತ್ತಿತ್ತು. ಆದರೆ ಏನೂ ಮಾಡಲಿ, ನನ್ನ ಹಣೆಬರಹದಲ್ಲಿ ಪ್ರಿಯಾ ಇಲ್ಲವೆಂದು ಅರಿತುಕೊಂಡು ಸುಮ್ಮನೆ ಆಗಿಬಿಟ್ಟೆ. ಪ್ರಿಯಾ ನನ್ನನ್ನು ಬಿಟ್ಟು ಹೋದ ಮೇಲೆ ನನಗೆ ಯಾವುದೇ ಕೆಲಸದಲ್ಲಿ ಕಿಂಚಿತ್ತೂ ಗಮನವಿರಲಿಲ್ಲ. ಹೀಗೆ 2-3 ದಿವಸ ನಾನು ಯಾವುದೇ ಕೆಲಸ ಮಾಡಲಿಲ್ಲ. ವಾಚ್ಮೆನ್ ಡ್ಯೂಟಿಗೆ ಸಹ ಹೋಗಲಿಲ್ಲ. ಆದ ಕಾರಣ ಆ ಕಂಪನಿಯ ಮಾಲಕನು ನನಗೆ ವಾಚ್ಮೆನ್ ಡ್ಯೂಟಿಯಿಂದ ಹೊರಹಾಕಿದನು. ನನ್ನ ಜೀವನವೇ ಹಾಳಾಗಿ ಹೋಗಿತ್ತು. ನನಗೆ ಏನೂ ಮಾಡಬೇಕೆಂದೇ ಅರ್ಥವಾಗುತ್ತಿರಲಿಲ್ಲ. ನಾನು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾ ಸಮಯ ಕಳೆಯಲು ಶುರು ಮಾಡಿದೆ. ಒಂದು ದಿವಸ ಸಂಜೆ 6 ಗಂಟೆಗೆ ನಾನು ಹೋಟೆಲ್ನಲ್ಲಿ ಕೆಲಸ ಮಾಡುವಾಗ ಪ್ರಿಯಾ ಓಡೋಡಿ ಅಳುತ್ತಾ ಬಂದಳು. ಬಂದು ನನಗೆ ಜೋರಾಗಿ ತಬ್ಬಿಕೊಂಡಳು. ಏನಾಯಿತು ಪ್ರಿಯಾ, ಯಾಕೆ ಹೀಗೆ ಅಳುತ್ತಾ ಇದ್ದೀಯಾ ಎಂದು ನಾನು ಅವಳಿಗೆ ಕೇಳಿದಾಗ, ರಮೇಶ್, ಏನು ಅಂತ ಹೇಳಲಿ, ನಾನು ನಿನ್ನನ್ನು ಬಿಟ್ಟು ಆ ಹುಡುಗನ ಜೊತೆ ಸಂಸಾರ ಮಾಡಬೇಕು ಎಂದು ಓಡಿ ಹೋದೆ. ಆದರೆ ಅವನು ನನಗೆ ಹೇಳಿದ್ದು ಬರೀ ಸುಳ್ಳು. ಅವನು ನಾನು ಬಾಡಿಗೆ ಮನೆಯಲ್ಲಿ ಇರುತ್ತೇನೆ, ನಾನು ನಿನಗೆ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನನ್ನ ಹತ್ತಿರ ಬಾ, ತುಂಬ ದುಡ್ಡಿದೆ, ಅದು ಇದು ಅಂತ ಹೇಳಿ ನನಗೆ ನಿನ್ನನ್ನು ಬಿಟ್ಟು ಅವನ ಜೊತೆ ಹೋಗುವಂತೆ ಮರಳು ಮಾಡಿದನು. ನಾನು ಕೂಡ ಅವನ ಮಾತು ನಿಜ ಅಂದುಕೊಂಡು ನಿನ್ನನ್ನು ಬಿಟ್ಟು ಅವನ ಜೊತೆ ಓಡಿ ಹೋದೆ. ಆದರೆ ಮೊದಲು ಅವನು ಯಾವುದೇ ಬಾಡಿಗೆ ಮನೆಗೆ ನನಗೆ ಕರೆದುಕೊಂಡು ಹೋಗಲಿಲ್ಲ. ಒಂದು ಹೋಟೆಲ್ ರೂಮಿನಲ್ಲಿ ಕರೆದುಕೊಂಡು ಹೋದ. ನೋಡು, ನಾವಿಬ್ಬರು 2-3 ದಿವಸ ಈ ಹೋಟೆಲ್ನಲ್ಲಿ ಎಂಜಾಯ್ ಮಾಡೋಣ ಅಂತ ಹೇಳಿದ. ನಾನು ಅವನಿಗೆ ಏನನ್ನು ಕೇಳಲಿಲ್ಲ. ಸರಿ ಆಯಿತು ಅಂತ ಹೇಳಿ ನಾವಿಬ್ಬರು ಅಲ್ಲಿಯೇ ಉಳಿದುಕೊಂಡೆವು. ನಾವಿಬ್ಬರು ತುಂಬಾ ಎಂಜಾಯ್ ಮಾಡುತ್ತಾ 2-3 ದಿವಸಗಳನ್ನು ಕಳೆದವು. 4ನೇ ದಿವಸಕ್ಕೆ ನಾನು ಬೆಳಗ್ಗೆ ಎದ್ದಾಗ ಆ ಹುಡುಗ ರೂಮಿನಲ್ಲಿ ಇರಲಿಲ್ಲ. ನಾನು ಅಂದುಕೊಂಡೆ ಹೊರಗಡೆ ಎಲ್ಲಿಯಾದರೂ ಹೋಗಿರಬಹುದು, ತಿಂಡಿ ಏನಾದರೂ ತರುವುದಕ್ಕೆ ಅಂತ. ಆದರೆ ಸಂಜೆ ಆಯಿತು, ಅವನು ಬರಲೇ ಇಲ್ಲ. ನಾನು ಅಲ್ಲೇ ಅಳುತ್ತಾ ಕೂತಿದ್ದೆ. ಸಂಜೆಯ ನಂತರ ಹೋಟೆಲ್ ಮ್ಯಾನೇಜರ್ ಬಂದು, ಮೇಡಮ್, ಕೇವಲ ನೀವು 3 ದಿವಸದ ಹೋಟೆಲ್ಗೆ ದುಡ್ಡು ಕೊಟ್ಟಿದ್ದೀರಿ, ಇವತ್ತು ನೀವು ರೂಮ್ ಖಾಲಿ ಮಾಡಬೇಕು ಎಂದು ಹೇಳಿದ. ಸರ್, ನನ್ನ ಗಂಡ ಹೊರಗಡೆ ಹೋಗಿದ್ದಾರೆ, ಅವರು ಬಂದ ಮೇಲೆ ಮಾಡುತ್ತೀನಿ ಎಂದು ಹೇಳಿದೆ. ಅವರು, ಸರಿ ಆಯಿತು ಮೇಡಮ್, ಇನ್ನು 1 ಗಂಟೆ ನಿಮಗೆ ಸಮಯ ಕೊಡುತ್ತೇನೆ, ಈ 1 ಗಂಟೆಯಲ್ಲಿ ನೀವು ರೂಮ್ ಖಾಲಿ ಮಾಡಿಕೊಂಡು ಹೋಗಬೇಕು ಎಂದನು. ನಾನು ಆ ಹುಡುಗನಿಗಾಗಿ ಹಾಗೆ ಕಾಯುತ್ತಿದ್ದೆ. ಅವನು ಮರಳಿ ಬರಲೇ ಇಲ್ಲ. ಹೋಟೆಲ್ ಮ್ಯಾನೇಜರ್ ಮತ್ತೆ ಬಂದು 1 ಗಂಟೆಯ ನಂತರ ಬಂದು ರೂಮ್ ಖಾಲಿ ಮಾಡಿ ಅಂತ ಹೇಳಿದ. ಸರಿ ಆಯಿತು ಅಂತ ಹೇಳಿ ನಾನು ಹೋಟೆಲ್ ಹೊರಗಡೆ ಬಂದೆ. ರಮೇಶ್, ಆ ಹುಡುಗ ನನಗೆ ಬರೀ ದೇಹದ ಸುಖಕ್ಕಾಗಿ ಬಳಸಿಕೊಂಡಿದ್ದಾನೆ. ನಾನು ಎಲ್ಲಿಗೆ ಹೋಗಲಿ, ನನಗೆ ಬೇರೆ ದಾರಿಯೇ ಕಾಣಲಿಲ್ಲ. ಹಾಗಾಗಿ ಮತ್ತೆ ಇಲ್ಲಿಗೆ ಓಡಿ ಬಂದೆ. ನಾನು ಅವನ ಮಾತಿಗೆ ಮರುಳಾಗಿ ಅವನ ಜೊತೆ ಹೋದೆ. ನನ್ನಿಂದ ತುಂಬಾ ದೊಡ್ಡ ತಪ್ಪು ಆಗಿದೆ ರಮೇಶ್, ನನಗೆ ಕ್ಷಮಿಸು ಎಂದು ಹೇಳಿ ತುಂಬಾ ಅಳುತ್ತಿದ್ದಳು. ನಾನು ಪ್ರಿಯಾಗೆ ಮನಸ್ಸಿನಿಂದ ಪ್ರೀತಿಸುತ್ತಿದ್ದೆ. ಹಾಗಾಗಿ ಅವಳಿಗೆ ನಾನು ಕ್ಷಮಿಸಿದೆ. ಈಗ ನಾವಿಬ್ಬರೂ ಮದುವೆ ಮಾಡಿಕೊಂಡು ತುಂಬಾ ಸಂತೋಷವಾಗಿದ್ದೇವೆ. ಪ್ರಿಯನಂತೆ ಸುಂದರವಾದ ಒಂದು ಹೆಣ್ಣು ಮಗು ಕೂಡ ಇದೆ ನಮಗೆ. ಸ್ನೇಹಿತರೆ, ಈ ಕತೆ ಹೇಳುವ ಇಂಟೆನ್ಷನ್ ಏನೆಂದರೆ, ಯಾರಿಗಾದರೂ ಕಣ್ಣು ಮುಚ್ಚಿ ನಂಬಬೇಡಿ.
ನಿಮ್ಮನ್ನು ಪ್ರೀತಿಸುವವರನ್ನು ಧೋಖಾ ಮಾಡಬೇಡಿ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.